ವಿದ್ಯಾರ್ಥಿಗಳ ಮಾಡಿ ಮೊದಲು 5 ಸಮ ಸಂಖ್ಯೆಗಳ ಸರಾಸರಿ. ಮೊದಲ 5 ಸಮ ಸಂಖ್ಯೆಗಳ ಸರಾಸರಿ ಎರಡು ಮೂರು ರೀತಿ ಇದನ್ನು ಗಣಿತ ಹೇಳ್ತಂದು ನೆನ್ಪಿಟ್ಕೋರಿ. ಸರಾಸರಿ ಸರಿಯಾಗಿ ತಿಳ್ಕೋರಿ, ಅಂದ್ರೆ ಭಾಳ ಸರಳ ಇರ್ತದ. ಆಯ್ತಲ್ಲ, ವಿಡಿಯೋ ಮಾಡಿ. ಮೊದಲು 5 ಸಮ ಸಂಖ್ಯೆಗಳು. 5 ಮೊದಲ 2, 4, 6, 8 ಪ್ಲಸ್ 10 ಇವೇನದು ಸಮ ಸಂಖ್ಯೆಗಳು. ಎಷ್ಟದು? 1 2 3 4 5 ಆಗ್ಯದ ಅಂತಂದ್ರೆ ಸಮ ಸಂಖ್ಯೆ ಕ್ರಮಬದ್ಧವಾಗ್ಯವ. ಇವು ಕ್ರಮಬದ್ಧವಾಗಿ ಅಂದ್ರೆ ಈ ಕಡೆ 2 ನಡಬರ್ಕಿಂದ ಸರಾಸರಿ ಏನಾಗ್ಬಿಡ್ತದ? 6 ಆಗಿಬಿಡ್ತದೆ. ಇದ್ರ ಮತ್ತೆ ಎಷ್ಟು ಆಗ್ತದೆ ಅನ್ನೋದು ಒಂದು ಸ್ವಲ್ಪ ಸರಿಯಾಗಿ ತಿಳ್ಕೊಬೇಕು. ಕ್ರಮ ಸಂಖ್ಯೆ ಬರೋಬ್ಬರಿ ಹಿಂಗಿಟ್ಟು ಕ್ರಮ ಸಂಖ್ಯೆ ಎಷ್ಟು? 1 2 3 4 5 ಅಂತೂ ಆಯ್ತು. ಈಗ ಇದನ್ನ ಮತ್ತೆ ಎಷ್ಟು ನಮೂನಿ ಕಂಡು ಹಿಡಿಬಹುದು, ಸರಾಸರಿ ಎಷ್ಟು ನಮೂನಿ ಕಂಡು ಹಿಡಿಬಹುದು ಅನ್ನೋದು ಈಗ ನೀವು ತಿಳ್ಕೊರಿ. ಈಗ ಸದ್ಯ ಮೊತ್ತಕ್ಕೆ ಏನು ಮಾಡ್ಬೇಕಾ? 5ರಲ್ಲೇ ಭಾಗಿಸ್ಬೇಕಾ? ಅಂದ್ರೆ ಮತ್ತೆ ಎಷ್ಟು ಬರ್ತದ ನೋಡ್ರಿ. ಈಗ ಎಷ್ಟು ಅಂಕಿ? 1 2 3 4 5. ಇದು ಮಧ್ಯಾಂತರ ಅಂಕಿಗೆ ಮತ್ತು ಇದು ಬೆಸ ಸ್ಥಾನದಾಗವ ಅಂಕಿವು. ಬೆಸ ಸ್ಥಾನ ಅಂದ್ರೆ 1, ಸಮ ಸ್ಥಾನ ಅಂದ್ರೆ 6, 5 7 9 11 15 ಬೆಸ ಸ್ಥಾನದಾಗಿದ್ದು ಅಂದ್ರೆ ಏನಾಗ್ತದ? ನಡಬರ್ಕಿನ ಸಂಖ್ಯೆನೇ ಸರಾಸರಿ ಬರ್ತಿರ್ತದೆ. ಅದನ್ನು ತಿಳ್ಕೊಬೇಕು. ಅನುಕ್ರಮ ಸಂಖ್ಯೆಗಳು ಬೆಸ ಸ್ಥಾನದಾಗಿದ್ರು ನಡಬರ್ಕೆ ಬರ್ತದೆ. ಸಮ ಸಂಖ್ಯೆಗಳು ಇದ್ದು ಅಂದ್ರೂ ಸದ್ಯಕ್ಕೆ ಏನಾಗ್ತದೆ? ಕ್ರಮಬದ್ಧವಾಗಿರ್ಬೇಕು. ಕ್ರಮಬದ್ಧ ಅಂದ್ರೆ ಪ್ರಾರಂಭದಿಂದ ಮೊದಲು, ಇದನ್ನ ಅರ್ಥ ಮಾಡ್ಕೋಬೇಕು. ಮೊದಲು 2 ಬಂದರೆ ಮಾತ್ರ ಅದನ್ನ ನೆನ್ಪಿಟ್ಕೊಡ್ರಿ. ಎಲ್ಲೆಲ್ಲ ನಡ್ಬರ್ಕ್ ಬಂದು ಅಂದ್ರೆ ಬರ್ಬೋದು. ಸ್ವಲ್ಪ ವಿಚಾರ ಮಾಡಿ ಗಣಿತಗಳನ್ನು ಹಾಕಬೇಕು. ಬೆಸ ಸ್ಥಾನದಿಂದ ಹೊಂಟ್ರೆ ತ್ರಾಸ, ಸಮ ಸ್ಥಾನದಿಂದ ಹೊಂಟಾಗ ಬೇರೆ ಇರ್ತದೆ. ಅದನ್ನ ಸ್ವಲ್ಪ ವಿಚಾರ ಮಾಡಿ ಗಣಿತಗಳನ್ನು ಮಾಡಬೇಕು. ಈಗ ಇದ್ರದ್ದು ಮತ್ತೆ ತೆಗಿಬೇಕಾದ್ರೆ ನಾವು ಒಂದು ರೀತಿಯಿಂದ ಇವು ಎಷ್ಟವ? 5 ಅಂಕೆವ 6 ಗುಂಡ್ಲೆ 5 ಮಾಡಿಬಿಟ್ರೆ ಮುಗಿದೋದು. ಎಷ್ಟು ಬಂತು? ಎಷ್ಟು ಬಂತು? 30 ಬಂತು. ಇದು 5ರಲ್ಲೇ ಭಾಗಿಸ್ರಿ. ಕ್ರಮ ಸಂಖ್ಯೆದಿಂದ ಭಾಗಿಸ್ರಿ. 5 1 5 6 ಈಜುಕೊಟ್ಟು 6 ಸರಾಸರಿ ಬಂತು. ಸರಾಸರಿ ಬರೋಬ್ಬರಿ ಏನಾಯ್ತು? 6 ಬಂತು. ಈಗ 6 ಸರಾಸರಿ ಬರೋಬ್ಬರಿ 6 ಉತ್ತರ ಸಂಖ್ಯೆ ಬಿ. ಈಗ ನೀವು ಇದನ್ನು ತಿಳ್ಕೊಂಡ್ರಿ. ಇದು ಮತ್ತೆ ಹೆಂಗೆ ಕಂಡು ಹಿಡಿದ್ರೆ ನೀವು? ಮಧ್ಯದ ಅಂಕಿ ಅಂದ್ರೆ 1 2 3 4 ನಡಬರ್ಕಿನ ಅಂಕಿಯ ಟೋಟಲ್ ಸಂಖ್ಯೆ ಎಷ್ಟು? 5 6 5 30 ಮಾಡಿ ನೋಡ್ರಿ. 18 19 20 24 28 30. ನಿಮಗೆ ಎಷ್ಟೆಷ್ಟು ರೀತಿಗಳು ಗಣಿತಗಳು ಗುರ್ತಿರ್ಬೇಕಂದ್ರೆ ಸಮ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ಪ್ರಾರಂಭದಾಗಿದ್ದಾಗ ಇಂಥವೆಲ್ಲ ನೀವು ತಿಳ್ಕೊಬೇಕು. ನಡಬರ್ಕಿಂದ ಬಂದು ಅಂದ್ರೆ ಮುಂದೆ ಅವು ತಿಳಿಸ್ತಾನ. ಇಂಥ ಗಣಿತಗಳು ಇರುವುದರಿಂದ ಏನಾಗ್ತದೆ? ನಾಳೆ ನಿಮಗೆ ದೊಡ್ಡ ಕ್ಲಾಸ್ನಾಗ ಭಾಳ ಹೆಲ್ಪ್ ಆಗ್ತಾವೆ. ಇವು ತಿಳ್ಕೊಂಡ್ರೆ ನೀವು 2 4 6 8 10 ಇವು 5 ಅಂಕೆವ. ಮಧ್ಯದ ಅಂಕೆ ಮತ್ತು ಕೊನೆ ಒಟ್ಟು ಪರಿಮಾಣಗಳ ಕ್ರಮ ಸಂಖ್ಯೆಗೊಂಡೆ ಮಧ್ಯದ ಸಂಖ್ಯೆನೇ ಏನಿರ್ತದೆ? ಮತ್ತಿರ್ತದೆ. ಏನು? ಪರಿಮಾಣಗಳ ಒಟ್ಟು ಸಂಖ್ಯೆ ಗುಂಡ್ಲೆ ಮಧ್ಯದ ಸಂಖ್ಯೆ ಗುಣಲಬ್ಧ ಏನಿರ್ತದೆ? ಮತ್ತಿರ್ತದೆ. ಅನುಕ್ರಮ ಸಂಖ್ಯೆಗಳು ಮತ್ತಿರ್ತದೆ. ಇದನ್ನು ತಲೆಯಾಗಿ ಇಟ್ಕೋಬೇಕು. ಎಷ್ಟು ನಮೂನಿ ರೀತಿ ಡೆಫಿನೇಷನ್ ನಾವು ಇದ್ರ ಮತ್ತೆ ಎಷ್ಟು? 6 5 ಅಂಕೆವ 6 5 30 ಬಂದದಿಲ್ಲ ನೋಡ್ರಿ. ಸರಾಸರಿ ಒಟ್ಟ ಮಾಡ್ಲಾರ್ದೂ ಮಾಡ್ಬೋದು. ನಡಬರ್ಕಿನ ಅಂಕಿನೇ ಸರಾಸರಿ. ನಾವು ಲೆಕ್ಕ ಮಾಡ್ಲಾರ್ದು ಮಾಡ್ಬೋದು. ಇದೊಂದಂಥದ್ದೊಂದು ಕೊಟ್ಟು ಮೊದಲು 8 ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಕಂಡು ಹಿಡಿಯಿರಿ. ಸಮ ಸಂಖ್ಯೆಗಳ ಸರಾಸರಿ ನೋಡ್ರಿ. ಮೊದಲು 8 ಮೊದಲು ಪ್ರಾರಂಭದಿಂದ 1 4 6 8 10 12 ಎಷ್ಟದು ನೋಡ್ರಿ. 1 2 3 4 5 6 ಸಮಸ್ಥಾನವ. ಇದು ಏನವಯು? ಸಮಸ್ಥಾನವ. ಎಷ್ಟಾಗ್ತದ ನೋಡ್ರಿ? 1 2 3 4 5 6 8 ಅದಲ್ಲ. 10 12 14 16 1 2 3 4 5 6 7 8
ಎಂಟು ಅಂದ ನಾವು ಅಂದ್ರೆ ನಾವು ಮೊದಲು 8 ಸಮಸಂಖ್ಯೆಗಳ ಸರಾಸರಿ 2 4 6 8 10 12 14 16 ಎಣಿಸ್ರಿ 1 2 3 4 5 6 7 8 8 ಇಟ್ಬಿಡ್ರಿ. ಈಗ ಇದನ್ನ ಸಮನಾಗಿ 2 ಭಾಗ ಮಾಡಿಬಿಟ್ರೆ 8 ಫಸ್ಟಿಗೆ ಸಿಗ್ತದೆ. ಈ ಕಡೆ ನೋಡ್ರಿ 1 2 3 4 8 ಇಲ್ಲಿ ಇಟ್ಬಿಡ್ರಿ ಗುಂಡ್ಲೆ. ಒಟ್ಟು ಅಂಕಿ ಎಷ್ಟು ನೋಡ್ರಿ 1 2 3 4 5 6 7 8 ಅದ. ಇದನ್ನು ನೀವೇನು ಮಾಡಬೇಕು, ಒಂದು ಅಂಕಿ ಹೆಚ್ಚು ಮಾಡ್ಕೊಂಡು ಕಿಸಿದು ಗುಣಾಕಾರ ಮಾಡಿಬಿಡ್ಬೇಕು. 8 9 72 ಮಾಡಿ ನೋಡಿ. 6 4 10 12 20 26 1 4 30 32 ಕೈಲ ಬಂತು 3 4 5 6 7 72 8 ನೋಡ್ರಿ. ತಿಳಿತಾ ಇಲ್ಲ? 8 ಒಂದಲೇ 8 9 ಬರೋಬ್ಬರಿ ಎಷ್ಟು 9 ಸರಾಸರಿ ಬಂತು. ಸರಾಸರಿ ಬರೋಬ್ಬರಿ 9 ಬಂತು. ಉತ್ತರ ಸಂಖ್ಯೆ ಎ. ಈಗಂತೂ ನಿಮಗಂತೂ ಗುರ್ತಾದ. ಇನ್ನೊಂದು ರೀತಿ ತೋರಿಸ್ತದೆ ನಾನು ನಿಮಗೆ. ಸಮ ಸಂಖ್ಯೆಗಳು ಕ್ರಮಸಂಖ್ಯೆ ಆಗಿರ್ಬೇಕು, ಅಂದ್ರೆ ಕ್ರಮಬದ್ಧವಾಗಿರ್ಬೇಕು. ಒಟ್ಟು ಟೋಟಲ್ ಅಂಕಿಗಳು ಎಷ್ಟವ ಅನ್ನೋದು ನೀವು ತಿಳ್ಕೊರಿ. 1 2 3 4 5 6 7 8 ಆ 8ರೊಳಗೆ ಒಂದು ಕೂಡ್ಸೊಂಡು ಬಿಡ್ರಿ ನೀವು. ನೋಡ್ರಿ ಸರಾಸರಿ 9. ನೋಡ್ರಿ ಇದೊಂದು ರೀತಿ ಮಾಡೋದೇ ಬೇಡ. ಉತ್ತರ ಸಂಖ್ಯೆ ಕ್ರಮಸಂಖ್ಯೆ 8 ಅದ. ಅದ್ರಾಗ ಒಂದು ಕೂಡ್ಸೊಂಡು ಬಿಟ್ರೆ 9 ಆತ. ನೀವು ಪ್ರತಿ ಮಾತ್ರ 1 2 ಮಾಡಿ ನೋಡ್ರಿ ಉದಾಹರಣೆಗಾಗಿ. ನೋಡ್ರಿ ಇದನ್ನ ಅದೇ ಇದು ಬೆಸಸ್ಥಾನ ಅದ. ನೋಡ್ರಿ ಇದನ್ನ ವಿಚಾರ ಮಾಡ್ರಿ. ಬೆಸಸ್ಥಾನ ಇದ್ದಾಗ 1 2 3 4 5 5ರೊಳಗೆ ಒಂದು ಕೂಡಿಸಿದ್ರೆ 6. 1 2 3 4 5 ನೋಡ್ರಿ ಹೆಂಗ ಬೆಸಸ್ಥಾನ ಸಮಸ್ಥಾನ ಇದ್ದಾಗ ಏನು ಮಾಡ್ಬೇಕು ನೋಡ್ರಿ. 6 ಅಂತೂ ಬಂದದ. 1 2 ಮಾದರಿ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗ್ತದೆ. ಸರಿಯಾಗಿ ಚಂದಂಗೆ ನೋಡಿಕೊಂಡು ಗಣಿತಗಳನ್ನು ತಿಳ್ಕೊರಿ. ಯಾಕಂದರೆ ಸಮಸ್ಥಾನದಾಗ ಕ್ರಮಸಂಖ್ಯೆ ಆಗಿರ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ಪ್ರಾರಂಭದಿಂದ ಮೊದಲು 8 ಸಮಸಂಖ್ಯೆಗಳ 1 2 3 4 5 6 7 8 8 + 1 9 ಸರಾಸರಿ. ಅವ್ರದ ಮತ್ತೆ ಬೇಕಾಗಿತ್ತಂದ್ರೆ ಮಧ್ಯೆ 1 2 3 4 ಇದು ಮಧ್ಯದ ಅಂಕಿ. ಇದ್ರ ಮುಂದಿನ ಅಂಕಿ 8 ಅಂದ್ರೆ 8 9 72 8 ಇವು. ಇಲ್ಲಿ ಸರಾಸರಿಗೆ 1 ಅಂಕಿ ಇಟ್ಟು ಗುಣಾಕಾರ ಮಾಡಿಬಿಡ್ರಿ ನೀವು. 8 ಅಂಕಿ ಅವ ಅಂದ್ರೆ 8 ಇಡ್ರಿ. ಈ 8ರ ಮುಂದಿನ ಅಂಕಿ 9ರಲ್ಲೇ ಮಾಡಿದ್ರೆ ಈ ಅನುಕ್ರಮ ಸಮಸಂಖ್ಯೆಗಳ ಮೊತ್ತ ಸಿಕ್ಕಿಬಿಡುತ್ತದೆ. ಅದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಈಗ ಅನುಕ್ರಮ ಸಂಖ್ಯೆ ಅದ. ಅನುಕ್ರಮ ಸಂಖ್ಯೆಗಳ ಮುಂದಿನ ಸಂಖ್ಯೆ ಈಗ 5 ಅದ. ಇದು 5 ಅದ. ಇದರ ಮುಂದಿನ ಅಂಕಿ 6. 5 6 30 ಸಿಗ್ತದೆ. ನೋ 6 5 30 5 6 32 ಒಂದೇ. ಹಿಂಗೆ ತಿಳ್ಕೊಂಡು ಗಣಿತಗಳನ್ನು ಒಂದಿಷ್ಟು ಉದಾಹರಣೆ ಹಾಕೊಂಡು ನೋಡಿ. ಇವೇನು ನಿಮಗೆ ಏನಾಗ್ಯಾವ ಮುಂದೆ ವೇದಿಕ್ ಮ್ಯಾಥಮೆಟಿಕ್ಸ್ ಆಗ್ಯಾವ. ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಇದ್ದವರು ಗಣಿತ ಮಾಡಿ ಉತ್ತರ ಕಂಡುಹಿಡಿಲಿಕ್ಕೆ ಒಂದು ಕ್ಲೂ ಕಂಡು ಹಿಡ್ದಾರ ಆಗಿನ ಮಂದಿ. ಈಗ ಅವ್ರು ನೋಡಿ ಸ್ವಲ್ಪ ಶಾಣ್ಯಾರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಇನ್ನೂ ಭಾಳ ಶಾಣ್ಯಾರ ಆಗ್ಬೇಕು ನಾವು. ಚೆನ್ನಾಗಿ ಬಿಡಿಸುವ ಗಣಿತಗಳು ಮುಂದಿನ ಒಂದು ಸ್ವಲ್ಪ ಮಾದರಿಗಳನ್ನು ಮಾಡ್ರಿ.